ನಮಸ್ಕಾರ ಸ್ನೇಹಿತರೆ. ಇವತ್ತು ಚಿಂತಾಮಣಿ ದನಗಳ ಸಂತೆ ಭಾನುವಾರ ಆಗಿರೋದ್ರಿಂದ ನಮ್ಮದು ಜಾಸ್ತಿ ದೂರ. ನಾವು ಘಾಟಿ ಸುಬ್ರಹ್ಮಣ್ಯದಿಂದ ಬರೋದು. ಆದ್ರೂ ಏನೋ ಒಂದು ಬೆಳಗ್ಗೆ 6 ಗಂಟೆಗೆ ಎದ್ದೇಳಿ ಬಿಟ್ಟರೆ ಮನೆ ಇಷ್ಟಕ್ಕೆ ಬಂದು ಸೇರ್ತೀವಿ. ಇಲ್ಲಿ ಒಳ್ಳೆ ಸಂತೆ ನಡೆಯುತ್ತೆ. ಒಳ್ಳೆ ಸೀಮೆ ಹಸುಗಳು, ಒಳ್ಳೆ ದನಗಳು, ಒಳ್ಳೆ ಕ್ವಾಲಿಟಿ ಹಸುಗಳು, ನಿಮ್ಗೆ ಯಾವ ಥರ ಎಲ್ಲ ಜಾತಿಗಳ ಹಸುಗಳು ಇಲ್ಲಿ ಸಿಗ್ತವೆ. ಪುಂಗ್ಳೂರಿಂದ ಹಿಡಿದು ಮಲ್ನಾಡು ಗಿಡ್ಡೆಯಿಂದ ಹಿಡಿದು ನಿಮಗೆ ಸೀಮೆ ಹಸುಗಳಲ್ಲಿ HF ಸ್ಟಾಲಿನಿಂದ ಹಿಡಿದು ಮತ್ತು ಒಳ್ಳೆ HF ಜರ್ಸಿ ಮತ್ತು ಪಂಜಾಬ್ ಹಸುಗಳು ಎಲ್ಲ ಸಿಗ್ತವೆ. ಯಾರಾದರೂ ಬೇಕಾಗಿರೋರು ಬರ್ಬೋದು ಈ ಸಂತೆಗೆ. ಪ್ರತಿ ಭಾನುವಾರ ನಡೀತೆ ಚಿಂತಾಮಣಿ ದೊಡ್ಡ ಸಂತೆ. ಪ್ರತಿ ವಾರ ನಡೀತೆ. ಒಳ್ಳೆ ಟರ್ನ್ ಓವರ್ ಆಗುತ್ತೆ. ನಿಮ್ಗೆ ಯಾವ್ಯಾವ ಥರ ಅಂತ ತೋರಿಸ್ತೀನಿ. ಒಳ್ಳೊಳ್ಳೆ ಹಸುಗಳು ಬಂದವೆ. ಇವತ್ತು ಜಾಸ್ತಿನೂ ಬಂದವೆ. ಹೋದ ಸರಿನೂ ನಿಮಗೆ ಇದೇ ಥರ ವಿಡಿಯೋಗಳು ಮಾಡಿ ತೋರಿಸಿದ್ದೆ. ಯಾಕೆಂತಂದರೆ ಇದೇ ಥರನೇ ಚೆನ್ನಾಗಿರ್ತವೆ ಮತ್ತು ಒಳ್ಳೆ ಹಸುಗಳು ಸಿಗ್ತವೆ. ಹಾಗಾಗಿರೋದ್ರಿಂದ ಇವಾಗ ಯಾವ ಜಾತ್ರೆಗಳಿಲ್ಲ. ಹಾಗಾಗಿ ಮಾಡ್ತಾಯಿದ್ದೀನಿ. ಎಲ್ಲ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಹೀಗೆ ಇರಲಿ. ತುಂಬ ಹೃದಯ ಧನ್ಯವಾದಗಳು ನನ್ನ ಚಂದಾದಾರರಿಗೆ. ಯಾಕಂದರೆ ಇವತ್ತು ನನಗೆ ಒಂದು ಹಂತಕ್ಕೆ ಬೆಳೆಸ್ತಾ ಇದ್ದೀರಾ. ಈ ಬೆಳೆಸೋದಕ್ಕೂ ನಿಮಗೆ ಕಾರಣ ಆಯಿತಾ. ಬೇಕಾದ್ರೆ ತುಳಿದಾಗ್ಬಿಡ್ಬೋದು ಬೇಕಾದ್ರೆ. ಆದ್ರೂ ಎಲ್ಲ ನಿಮ್ಮ ಬೆಂಬಲ, ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಇವತ್ತು ಈ ಚಿಂತಾಮಣಿ ಸಂತೆ ಬಗ್ಗೆ ಎಲ್ಲ ವಿವರವಾದ ಮಾಹಿತಿ ಮತ್ತು ವಿವರವಾದ ಹಸುಗಳ ಮಾಹಿತಿ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಥರದ ಹಸುಗಳ ಬಗ್ಗೆ ಮಾಹಿತಿನ ಕೊಡ್ತೀನಿ. ಹಾಗೆ ತೋರಿಸ್ತೀನಿ ಬನ್ನಿ. ಒಂದೊಂದೇ ತೋರಿಸ್ತಾ ಇರ್ತೀನಿ ಬನ್ನಿ. ನೋಡಿ, ಬರೀ ನಾಟಿ ಹಸುಗಳೇ ಈ ಕಡೆ ಮಾತ್ರ ಸೀಮೆ ಹಸು ಕರುಗಳೆಲ್ಲ ಕಟ್ಟಾಕವ್ರೆ. ನೋಡಿ, ಇವರೆಲ್ಲ ನೀವು ಮೊನ್ನೆ ತೋರಿಸಿರೋ ಹಾಗೆ ತಮಿಳ್ನಾಡು ಪಾರ್ಸಲ್ ಆಗವು. ಹಾಗೆ ಇಲ್ಲಿ ನಾಟಿ ಹಸುಗಳು ನೋಡಿ ಒಳ್ಳೆ ಹೊರಿ ಒಂದಿದೆ. ಯಾರು ಯಜಮಾನ್ರು ಎಲ್ಲ ಹೋಗಿದಾರ ನೋಡಿದ್ರು ಹೆಂಗಿದೆ. ಏನು ಬೀದ್ದರಿನಾ ಹೌದು. ಸವಾದಾಗದ ಹೋರಿ ಮಾತ್ರ ಎಷ್ಟೆಲ್ಲ ಆಗೋದು ಗೊತ್ತಿಲ್ಲ. ಎಲ್ಲ ಒಳ್ಳೆ ನಾಟಿ ಹಸುಗಳು ಎಲ್ಲ ಸೇರ್ತವೆ. ಏನೋ ವ್ಯಾಪಾರ ನಡೀತಾ ಇದೆ. ಅಣ್ಣ, ಏನು ವ್ಯಾಪಾರ ಮಾಡ್ತಾ ಇದ್ದೀರಾ ಅಣ್ಣ? ನೋಡ್ತಾ ಇದ್ದೀರಾ ಕೊಳ್ಳಕ್ಕ? ಎಷ್ಟು ಹೇಳ್ತಾ ಇದಾರ? 140. ఏం వ్యాపారం చేస్తున్నారా ఇంకా లేదా? మాట్లాడుతున్నారు. ಯಾವ ఊరు మీది? కనగొండ. ఏమి ఈ సంత బాగా తెలుసా మీకు? ఈ సంత బాగా తెలుసా? తెలుసునా? ఈ సంత బాగా తెలుసా మీకు? తెలుసు. ಕನ್ನಡ ಬರುತ್ತಾ ನಿಮಗೆ? ಕನ್ನಡ ತక్కుವ, ತೆಲುಗು ఎక్కువ. ಆದ್ರೆ ಕನ್ನಡದಲ್ಲೇ ಮಾತಾಡಿ. ಎಷ್ಟು ಬರುತ್ತೋ ಅಷ್ಟು ಮಾತಾಡಿ, ಪರವಾಗಿಲ್ಲ. ಈ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 8 ವರ್ಷದಿಂದ ಬರ್ತಾ ಇದ್ದೀನಿ. 8 ವರ್ಷದಿಂದ ಬರ್ತಾ ಇದ್ದೀರಾ. ಏನು ಪರವಾಗಿಲ್ಲ ಈ ಸಂತೆ? ಈ ಪರವಾಗಿಲ್ಲ ಸಂತೆ? ಏನು ಓರಿ ನೋಡ್ತಾ ಇದ್ದೀರಾ? ಎಷ್ಟೆಷ್ಟೆಲ್ಲ ಆಗವೆ? 2 4 2 4 ಏನು ಹೇಳ್ತಾ ಇದ್ದಾರೆ ಯಜಮಾನ್ರು ರೇಟು? 140 ಹೇಳ್ತಾ ಇದ್ದಾರೆ. ನೀವೆಷ್ಟು ಕೇಳ್ಬೇಕು ಅನ್ಕೊಂಡಿದ್ದೀರಾ? ಕೇಳ್ಬೇಕಂತ ಹೇಳಿಲ್ಲ. ಇನ್ನು ನೋಡ್ತಾ ಇದ್ದೀರಾ? ನೋಡ್ರಿ, ವ್ಯಾಪಾರ ಮಾಡ್ರಿ, ನೋಡೋಣ. ಅಲ್ವಾ? ನಿಮ್ಮ ಹೆಸರು ಹೇಳಿ ನಮಗೆ. ಆದಿನಾರಾಯಣ ಅಂತಾರೆ. ಕನಗಂಡದಿಂದ ಬಂದಿದ್ದೀರಾ? ಹೆಂಗೋ ನೋಡ್ರಿ, ಗಿಟ್ಟಿದ್ರೆ ತಗೊಂಡೋಗಿ ಅಲ್ವಾ? ಬನ್ನಿ. ನೋಡಿ, 2 4 ಓರಿ ಅವು ಇನ್ನೂ ವ್ಯಾಪಾರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ನೋಡ್ತಾ ಇದ್ದಾರೆ. ನೋಡಲಿ, ಆಮೇಲೆ ಬೇಕಾದ್ರೆ ನೋಡೋಣ. ನೋಡಿ, ಒಳ್ಳೆ ಹಸುಗಳು ಸಿಗ್ತವೆ ಸಂತೆಗೆ. ನೋಡಿ, ಮಲ್ನಾಡು ಗಿಡ್ಡಗಳು ಒಳ್ಳೆ ಓರಿನೂ ಸಿಗ್ತವೆ. ಏನು ಹೇಳ್ತೀಯಪ್ಪ ರೇಟು? ಬರೋದಿಲ್ಲ. ಕೊಂಡ್ಕೊಂಡಿರೋದಾ? ಎಷ್ಟು ಕೊಂಡ್ಕೊಂಡ್ರಿ? 18,000. ಏನು 18,000 ಕೊಂಡ್ರಾ? ಯಾರ ಹತ್ರ ಕೊಂಡ್ರಿ? ಇಲ್ಲೇ ಮಂಜಣ್ಣ ಅಂತ. ಅವ್ರದ್ದು ಒಳ್ಳೆ ಸಗದಾಗದೆ ಓರಿ. ಏನು ಒಳ್ಳೆ ಜಾತಿ ನೋಡಿ ತಗೊಂಡಿದೀಯಾ? ತಗೊಂಡು. ಗದ್ದಾನು ಕಡಿಮೆನೆ. ಅಷ್ಟೊಂದು ಗದ್ದಾನೆ ಬರೋದಿಲ್ಲ. ಯಾಕಂದ್ರೆ ಒಳ್ಳೆ ಹೈಟ್ ಓರಿನೂ ಐತೆ. ಸರಿ. ಇನ್ನು ಹಾಲಲ್ಲಿ ಕರು. ಅವ್ರು ಎಷ್ಟು ಹೇಳಿದ್ರು ರೇಟು? ಅವರು 25. 25. ಅವನ್ನ 18ಗೆ ತಗೊಂಡ್ರಿ. ಏನು ಒಂಟಿವರಿ ತಗೊಂಡಿದ್ದೀರಾ? ಏನು ಸಮಾಚಾರ? ನಾವು ಇಲ್ಲಿ ಬಸವಣ್ಣ ಸರ್, ಗೆಂಗೆ ತಾರ್ ಸರ್. ಹೊಸಕೋಟೆ ಆಗೈತಿ. ಹೊಸಕೋಟೆಗ? ಏನು ನೀವು ಬಸವಣ್ಣವ್ರು ನಿಮ್ದೇ ಬೇರೆ ಮಾಡ್ಕೊಂತೀರಾ? ಕೋಲಿ ಬಸವ.
ಕೋಲೆ ಬಸ್ ಒಂಥರ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮನೆ ಮನೆಗೆ ಹೋಗ್ತೀರಾ, ಊರಿಗೆ ಹೋಗ್ತೀರಾ? ಅದೇ ಹಾ ಏನು ಒಂದೇ ವರಿ ಸಾಕಾ? ಸಾಕು. ಐತೆ ದೊಡ್ಡವು ಇದ್ದಾವೆ. ಇದೇನ್ ಸಿಕ್ಕ ಸಾಕೋಣಂತ ಕಾಯಸ. ಇನ್ ಮುಂದಕ್ಕೆ ಇದನ್ನ ಬೆಳೆಸ್ತಾ ಇದೀರಾ? ಬೆಳೆಸ್ತಾ ಇದ್ವಿ. ಏನ್ ಒಳ್ಳೆ ಸಗದಾಗಿ ಬೆಳೆಸ್ತೀರಾ? ಏನೇನಾಗಿ ಬೆಳೆಸ್ತೀರಾ ನೀವು? ಏನು ಅದೇ ಹುಲ್ಲು ಬೋಸ ಹ್ಮ್ ಅದು ಶಕ್ಕೆ. ಏನ್ ಕೋಲೆ ಬಸವನ್ಗ ಇದ್ರ ಒಂದ್ ಸ್ವಲ್ಪ ಮಕ ಒಂದ್ ಸ್ವಲ್ಪ ತೋರಿಸಿ. ಏನ್ ಬರೀ ಕೋಲೆ ಬಸವನ್ಗೆನೆ? ಬರೀ ಕೋಲೆ ಬಸ್. ಏನು ಈ ಕೋಲೆ ಬಸವನ್ರಲ್ಲಿ ನಿಮ್ಮ ವೃತ್ತಿನೇ ಇದೆ ಹೀಗೆನಾ? ನಮ್ಮ ಇತ್ತರದ್ದು ಇದೆ. ಹಾ ನೀವು ಕೋಲೆ ಬಸವನ್ ಇದ್ ಮಾಡ್ಬೇಕಾದ್ರೆ ನೀವು ಬೆಳಗ್ಗೆನೆ ಹೋಗ್ಬಿಡ್ತೀರಾ ಮನೆ ಬಿಟ್ಟು? ಮನೆ ಮನೆಗೆ ಹೋಗ್ತಾ ಇರ್ತೀರಾ? ಏನ್ ನಿಮ್ಗೆ ಅದರಿಂದ ನಿಮ್ಗೇನು ಜೀವನಕ್ಕೆ ಅನುಕೂಲ ಆಗುತ್ತಾ? ಅದೇ ನಮ್ಗೆ ಕೆಲಸ. ಅದು ನಿಮ್ ಕೆಲಸನೇ ಅದೇ. ನಮ್ ತಾತ ಮುತ್ತಾತ ಕಂಚಿ ಅದೇ ಕೆಲಸ. ನಿಮ್ ಸ್ವಂತ ಯಾವೂರು? ಸ್ವಂತ ನಮ್ದು ಕಡಪದಿಂದ ಬಂದಿದ್ದೀರಾ? ಏನ್ ಈ ಊರಿಗೆ ಮೇಲೆ ಬಂದ ಅಲ್ಲೆಲ್ಲ ಸೆಟ್ಲ್ ಆಗ್ಬಿಡ್ತಾರೆ, ಹೆಂಗೆ ಹೋಗ್ತಾ ಇರ್ತೀವಿ. ಉಗಾದ ಹಬ್ಬ ಬಂದವಾಗ ಹೋಗಿದ್ದೀವಿ. ಏನ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ? ಈ ಕಡೆ ಬರ್ತಾ ಇರ್ತೀವಲ್ಲ ಅವಾಗ. ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ? ವೆಂಕಟೇಶ್. ಏನ್ ಎಷ್ಟು ಜನ ಇದೀರಾ ನೀವು? ನಾವೆಲ್ಲ ಒಂದು 20 ಜನ ಇದ್ವಿ. ಏನ್ ಫ್ಯಾಮಿಲಿನೇ ಬಂದ್ಬಿಡಿ? 6 ಮನೆಯವ್ರು. ನಾನು ಕೆಲವ್ರು ನೋಡ್ತೀನಿ, ಯಾಕಂದ್ರೆ ಯಾರೋ ಕೆಲವೊಂದ್ ಕೆಲಸದವ್ರು ದೊಡ್ಡ ದೊಡ್ಡ ಕಾರ್ಗಳಲ್ಲೇ ಬರ್ತಾರೆ. ಅವ್ರು ಅವ್ರು ಮಾಡೋದೆಲ್ಲ ಸಣ್ಣ ಪುಟ್ಟ ಕೆಲಸಗಳೇ, ಆದ್ರೂ ದೊಡ್ಡ ದೊಡ್ಡ ಕಾರ್ಗಳು ಓಡ್ತಾರೆ. ಬರೀ ಫ್ಯಾಮಿಲಿನೇ. ತುಂಬಾ ಖುಷಿ ಆಯ್ತು. ತಗೊಂಡ್ರಾ? 18,000 ತಗೊಂಡ್ರೆ? ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿ. ಯಾಕಂದ್ರೆ ಕೋಲೆ ಬಸ್ನವರು ಜಾಸ್ತಿ ಕಡಿಮೆ ಸಿಗೋದು. ಸರಿ. ಆಯ್ತಾ? ತುಂಬಾ ಧನ್ಯವಾದಗಳು ವೆಂಕಟೇಶ್ ಅವರೇ. ನೋಡಿ ಹಿಂಗೆ ಒಳ್ಳೆ ಎತ್ತುಗಳು. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ಯಾವ ಊರು ನಿಮ್ದು? ನಮ್ ಶೆಟ್ಮಾಲಮಂಗ್ಲ. ಚಿಕ್ಕಪಾಲಮಂಗ್ಲ. ಶೆಟ್ಟಿಮಾಲಮಂಗ್ಲ. ಅಣ್ಣ ಎಲ್ಲಿ ಬರುತ್ತದು? ಅದು ಕೋಲಾರ ತಾಲೂಕು, ಕೋಲಾರ ಹೈವೇ ರೋಡ್ ಅಲ್ಲಿ. ಏನು ಒಳ್ಳೆ ಹಸುಗಳ? ಏನು ಹಸುಗಳು ಏನ್ ಹೇಳ್ತಾ ಇದಾರೆ ರೇಟ್? 135 ಅಣ್ಣ. ಏನ್ ಈ ತರ ಸಿಂಗಾರ ಮಾಡಿದೀಯ ಈ ಸಂತೆಗ? ನಿಮ್ ಜಾತ್ರೆಗೆ ಯಾವ ತರ ಸಿಂಗಾರ ಮಾಡ್ಬೋದು? ಚೆನ್ನಾಗಿ. ನಿಮ್ ಹೆಸರು ಹೇಳಿಲ್ಲ ನಮ್ಗೆ? ಚಲಪತಿ ಅಂತೇಳಿ. ಏನು ಈ ಗತ್ತಾಗಿ ಮಾತಾಡ್ತಾ ಇದೀಯಾ? ಏನ್ ಒಳ್ಳೆ ಚಡ್ಡಿ ಹಾಕೊಂಡ್ ಬಂದಿಟ್ಟಿದ್ಯಾ ಬೆಳಗಿನ ಸಂತೆಗ? ಏನ್ ಎಷ್ಟು ಹೇಳ್ತೀಯ ರೇಟು? 130 ಹೇಳ್ತಾ ಇದೀಯಾ? ಏನ್ ಈ ಸಂತೆ ಏನು ಇವತ್ತಿಂದ ಬರ್ತಾ ಇದೆಯಾ ಇಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದೆಯಾ? ಇದೇ ಫಸ್ಟ್ ಟೈಮ್ ಬಂದಿರೋದು. ಇದೇ ಫಸ್ಟ್ ಟೈಮ್. ಏನು ಇದೇ ಫಸ್ಟ್ ಟೈಮ್ ಬರೋದಕ್ಕೆ ಕಾರಣ ಏನು? ಏನೋ ಮಾರ್ಬೇಕು ಅಂದ್ಬಿಟ್ಟು ಬಂದಿದ್ದೀವಿ. ಏನ ಸಂತೆಗೆ ಬಂದಿದೀಯಾ? ಮನೆ ಹತ್ರ ಏನ್ ಕೆಲಸ ಮಾಡ್ತೀರಾ ತಾವೆಲ್ಲ? ವ್ಯವಸಾಯ ಮಾಡ್ತೀವಿ. ಬರೀ ವ್ಯವಸಾಯನೇ. ಏನ್ ಎಷ್ಟು ಎಕರೆ ಜಮೀನ್ ಇದೆ? ನಮ್ದು 4 ಎಕರೆ ಇದೆ. 4 ಎಕರೆ ಐತೆ. ಏನ್ ಬರೀ ಹಸುಗಳಲ್ಲೇ? ಹಸುಗಳು, ಸೀಮೆ ಏನ್ ಒಳ್ಳೆ ಹಸುಗಳು ಒಳ್ಳೆ ಕೆಲಸ ಮಾಡಾರ? ಎತ್ತಿನ ಗಾಡಿಯಲ್ಲಿ ಹೊಡಿತದ? ಎತ್ತಿನ ಗಾಡಿ ಎಲ್ಲ ಹೊಡಿತದ. ಏನ್ ಬೆಳಿಗ್ಗೆ ಯಾರಾದ್ರೂ ವ್ಯಾಪಾರಕ್ಕೆ ಬಂದಿದ್ರು? ಏನಾದ್ರು ಕೇಳಿದ್ರ? ಕೇಳ್ತಾರ, ಹೋಗ್ತಾರೆ. ಏನೋ ಇಷ್ಟ ಇದ್ರೆ ಎಷ್ಟೆಷ್ಟು ಅಲ್ಲ ಆಗವೆ? ಕಡೆ ಅಲ್ಲು ಕಡೆ ಮಳೆ. ಏನ್ ಒಳ್ಳೆ ಸಿಂಗಾರ ಮಾಡಿದ್ಯಾ? ಸಗದಾಗಿದ್ದಾವೆ. ಆಯ್ತಾನ 130 ಹೇಳ್ತಾ ಇದೀಯಾ? ಏನು ಮನೇಲಿ ಇಕ್ಕೊಂಬೋದಾಗಿತ್ತಲ್ಲ? ಇಕ್ಕೋಬೇಕಾಗಿತ್ತು. ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ಆದ್ರಿಂದ ಮಾರೋಣ ಅಂತ. ಏನೋ ಸಿಕ್ಕಿದ್ರೆ ಮಾರ್ತೀಯ, ಇಲ್ಲಾಂದ್ರೆ ಇಲ್ಲ ಮನೆಗೆ ಹಾಕೊಂಡು ಹೋಗೋದು. ಅದು ರೈತರಿಗೆ ಗೊತ್ತು. ಮನೆಗೆ ಹಾಕೊಂಡು ಹೋಗೋದು ಗೊತ್ತು, ಮಾರೋದು ಗೊತ್ತು. ಅಷ್ಟೇ ಅಲ್ವಾ? ಚಲಪತಿಯರ ಏನಾದ್ರು ಓದ್ಕೊಂಡಿದ್ದೀರೇನು? ಏನ್ ಮಾಡಿದೀರಾ? ಫೈನಾನ್ಸ್ ಅಲ್ಲಿ. ಎಲ್ಲಿ? ಕೋಲಾರಲ್ಲ? ತುಂಬಾ ಸಂತೋಷ. ಯಾಕಂದ್ರೆ ಈ ಹೈನುಗಾರಿಕೆನೂ ತುಂಬಾ ಒಳ್ಳೇದೇ. ಏನ್ ಈ ಹಸುಗಳು ಗೋಜುಗಳಿಗೆ ನೀನ್ ಎಷ್ಟು ಒಳ್ಳೇದ್ ಮಾಡ್ತೀಯ, ನಿನ್ಗೂ ಅಷ್ಟು ಒಳ್ಳೇದ್ ಮಾಡುತ್ತೆ ಅಲ್ವಾ? ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಇದನ್ನ ಸಾಕ್ಬೇಕು ನೀನು. ಆಯ್ತಾ? ನೋಡಿ ಯಜಮಾನ್ರು ಪಾಪ ಚಲಪತಿ ಅಂತೇಳಿ ತುಂಬಾ ಖುಷಿ ಆಗುತ್ತೆ. ಆಯ್ತಾ? ಹೀಗೆ ಇರ್ಲಿ ಯಾಕಂದ್ರೆ ಇನ್ನೊಂದ್ಸರಿ ಇವರು ಸಂತೆಗೆ ಪ್ರತಿಯೊಂದು ಸಂತೆಗೂ ಹೋಗೋದಿಲ್ಲ. ಇದೊಂದು ಸಂತೆಗೆ ಬಂದಿದ್ದೀರಾ? ಇದೇ ಲಾಸ್ಟ್ ಸಂತೆ. ಇಲ್ಲ ಮನೆಗೆ ಹೋಗೋದು ಅಷ್ಟೇ. ಆಯ್ತಾ? ಯಾವ್ದು ಬಂದ್ರೆ ಕೊಡಿ. ಮನೆ ಅಷ್ಟೇ. ನೋಡಿ ಯಜಮಾನ್ ತಗೊಂಡೋಗ್ಲಿ ಅಷ್ಟೇ ಅಲ್ವಾ? ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಪಾಪ ಚಲಪತಿಯವರು ಒಳ್ಳೆ ಮಾಹಿತಿ ಕೊಡ್ತಾರೆ ಅವಾಗ. ಏನ್ ಎಷ್ಟು ಜೊತೆ ಇದೆ ಮನೆಗೆ ಹಸುಗಳು? ಇನ್ನು ಮನೇಲಿ ಇದೊಂದೇ ಜೊತೆ ಸೀಮೆ ಹಸುಗಳು. ಎಲ್ಲ ಸೀಮೆ ಹಸುಗಳು. ಸೀಮೆ ಹಸುಗಳು ಯಾಕೆ? ಬರೀ ಹಾಲು ಕರಿಯಕ? ಮತ್ತೆ ಇನ್ನೊಂದು, ಸೀಮೆ ಹಸುಗಳಿಗಿಂತ ನಾಟಿ ಹಸುಗಳಿಗೆ ಸಾಕ್ಬೋದಲ್ಲ? ಸಾಕ್ಬೇಕು. ನಾಟಿ ಹಸುಗಳು ಸಾಕಿದ್ರೆ ಬಾರಿ ಒಳ್ಳೇದು. ಮುಂದಿನ ದಿನಗಳಲ್ಲಿ ಇವೆಲ್ಲ ಹೊರಟತ್ತವೆ. ಬರೀ ಸೀಮೆ ಹಸುಗಳಿಗೆ ಸಾಕಿದ್ರೆ ನೀವು ಹಿಂಗಾಗುತ್ತೆ. ಇಲ್ಲ, ನಾಟಿ ಹಸು ಎನಿ ಟೈಮ್ ಇರ್ತದ, ಒಂದ್ ಜೊತೆ ಇದ್ದೇ ಇರ್ತದೆ. ತುಂಬಾ ಧನ್ಯವಾದಗಳು ಯಜಮಾನ. ನಿಮ್ಮ ಹೆಸರು ತಿಳಿಸಿದ್ರೆ ನಮ್ಗೆ. ನಿಮ್ಮ ಹೆಸರು? ಬೀರಪ್ಪ ಅಂತೇಳಿ. ನೋಡಿ ತುಂಬಾ ಧನ್ಯವಾದಗಳು ಬೀರಪ್ಪನವ್ರ. ಒಳ್ಳೆ ನಾಟಿ ಹಸುಗಳು ಸಾಕ್ರಿ.
ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹಳ್ಳಿಕಾರ ಸುಳ್ಳೆ ಇರೋದಿಲ್ಲ. ಇವೆಲ್ಲ ನಾಟಿ ದನಗಳು. ಸೀಮೆ ಹಸುಗಳು ಜಾಸ್ತಿ ಆಗೋದ್ರೆ ನಿಮ್ಗೆ ನಾಟಿ ದನಗಳು ಸಿಗಲ್ಲ. ತುಂಬ ಧನ್ಯವಾದಗಳು ಚಲಪತಿ ಅವರೇ. ಹಾಂ, ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸಂಜೆ ಇಲ್ಲ ನಾಳೆ ಸಂಜೆ ಒಳಗಡೆ ನೋಡಿ. ಈಗಿರುತ್ತೆ ಸ್ನೇಹಿತರೆ, ಯಾಕಂದರೆ ಒಳ್ಳೊಳ್ಳೆ ಹಸುಗಳು ಬಂದವೆ ಇವತ್ತು, ಒಳ್ಳೆ ನಾಟಿ ಹಸುಗಳು ನೋಡಿ. ಇದಕ್ಕೇನು ಪ್ರೀತಿನೋ ನೋಡಿ, ಎರಡು ಹೆಂಗೆ ಹಾಂ ಹಿಂಗಿರ್ತವೆ ಒಳ್ಳೊಳ್ಳೆ ನಾಟಿ ಹಸುಗಳು. ಹಾಂ, ಹೇಳಿ ಎಷ್ಟೆಷ್ಟೆಲ್ಲ ಆಗವೆ? ಇನ್ನೂ ಅಲ್ಲ ಹಾಕಿಲ್ಲ. ಏನು ಹೇಳ್ತೀರ ರೇಟು? 110. ಯಾರಾದ್ರು ಬಂದಿರ ಬೆಳಗಿಂದ ವ್ಯಾಪಾರಕ್ಕ? ಕೇಳಿದ್ರೆ ಏನಾದ್ರು ಇಲ್ವಾ? ನೋಡಿ ಓರಿಗಳು ಮಾತ್ರ ಚೆನ್ನಾಗಿದಾವೆ. ಅವು ಅಲ್ಲಿಲ್ಲ. ಅವು ಎಷ್ಟು ಹೇಳ್ತೀರ ರೇಟು? 115. ನೋಡಿ ನಾಟಿ ಹಸುಗಳು ಹೇಗಿರ್ತಾವ ನೀವು ನೋಡ್ಕೊಳ್ಳಿ. ಒಳ್ಳೊಳ್ಳೆ ಓರಿ ಕರುಗಳು ಬಂದಾವ. ಹಾಂ ನೋಡಿ, ಇವು ಚಿಕ್ಕ ಚಿಕ್ಕ ಕರುಗಳಾದ್ರೂ ನೋಡಿ ಎಲ್ಲ ಕೊಂಡ್ಕೊಂಡು ಇಟ್ಕೊಂಡಾರ ಪಾಪ ಯಜಮಾನ್ರು. ಹೇಳಣ್ಣ, ವ್ಯಾಪಾರ ಹೇಳಿದ್ರ ಅವ್ರಿಗ? ಹೌದು, ವ್ಯಾಪಾರ ಹೇಳಿದ್ರ ಅವ್ರಕ? ಏನು ಹೇಳಿದ್ರು? ಮಾತಾಡ್ತೀರಾ? ಮಾತಾಡ್ತೀರಾ? ಅಣ್ಣ ನಮಸ್ಕಾರ ಸರ್. ಅಣ್ಣ ಯಾವ ಊರು ನಿಮ್ದು? ನಮ್ದು ಚಿಕ್ಕಬಳ್ಳಾಪುರ ಸಾಧನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕು. ಹಾ ಹಾ, ಏನ್ ಅಷ್ಟು ದೂರದಿಂದ ಬಂದಿರಿ ಇಲ್ಗ? ಹಿಂಗೆ ಸರ್, ಮಳೆ ಇಲ್ಲ ಏನಿಲ್ಲ. ಏನ್ ಒಂದು 60 ಕಿಲೋಮೀಟರ್ ಆಗಲ್ಲ? 65 ಆಯ್ತು. 65 ಆಗುತ್ತೆ. ಏನ್ ಎಷ್ಟೆಷ್ಟೆಲ್ಲ ಆಗವೆ ಹಸುಗಳು? 2-4 ಏನ್ ಓರಿಗಳು ಇವ? ಓರಿಗಳು ಏನ್ ಎಷ್ಟೆಷ್ಟೆಲ್ಲ ಆಗವೆ? 2-4 2-4. ಏನ್ ಎಷ್ಟು ಹೇಳ್ತಾ ಇದಾರೆ ರೇಟು? 145 ಹೇಳ್ತೆ. 145. ಯಾರೋ ಪೆರಂಗಣದವ್ರು ಕೇಳ್ತಾ ಇದ್ರಲ್ವಾ? ಹೇಳಿದ್ರ ರೇಟು? ಕೇಳಿದ್ರು, ಕೊಡ್ಲಿಲ್ಲ. ಯಾಕೆ? ಅವ್ರು ಎಷ್ಟು ಕೇಳಿದ್ರು ಮತ್ತೆ? 110ಕ್ಕ. ಏನೋ ನೋಡ್ರಿ, ಗಿಟ್ಟದ ಕೊಡ್ರಿ, ನಾ ಕೊಡ್ಬೇಡ್ರಿ. ಯಾಕಂದ್ರೆ ನಮ್ ರೈತರಿಗೆ ಗೊತ್ತದ ಕಷ್ಟ ಏನದು, ಸಾಕೋದು ಬೆಳೆಸೋದು. ಹಾ, ಕಡೆ ಲಾಸ್ಟ್ ಅಂದ್ರೆ ಎಷ್ಟು ಕೊಡ್ಬೋದು ಅಮ್ಮಮ್ಮ ಅಂದ್ರೆ? ನೋಡಿ ಸ್ನೇಹಿತರೆ, ಈಗಿರುತ್ತೆ ಪಾಪ ರೈತರು ಕಷ್ಟ ಬಿದ್ದು ಬೆಳೆಸಿ ಆಯ್ತಾ ಸಾಕಿ ಕಟ್ಕೊಂಡ್ ಬರ್ತಾರೆ. ಏನೋ ಅವ್ರು ರೇಟ್ ಗಿಟ್ಟಿದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ? ತುಂಬಾ ಧನ್ಯವಾದಗಳು ಅಣ್ಣವ್ರೆ. ಇವತ್ತು ಬೇಜಾನ್ ಬಂದವಪ್ಪ. ಶಿಸ್ತು ನೋಡು. ಏನ ರಾಜಬಲಿ, ಏನೋ ಓರಿಗಳು ಇಟ್ಕೊಂಡಿದ್ಯಾ? ಹಾ, ಏನ್ ಕಳ್ಳಕಾಯಿ ತಿಂತ ಇದೀಯ ಒಂದ್ ಕೈಯಾಗ? ಹಾ, ನೀವೇನಾ? ಏನ್ ಮೀನು ಚಿನ್ನ ಸತ್ಕಿ ತಿಂಡವು ಹಿಡ್ಕಂತೀಯನ ಓರಿಗಳು? ಹಾ, ಏನ್ ಹೇಳ್ತೀಯ ರೇಟು? ಏನ ಹೇಳ್ತೀಯ ರೇಟು? 35. ಏನ್ ಎಷ್ಟೆಷ್ಟೆಲ್ಲ ಆಗವೆ? ಇನ್ನೂ ಎಲ್ಲ ಆಗಿಲ್ಲಲ್ಲ. ಏನು ಹಸುಗಳು ಮೇಯ್ಸ್ಕೊಂಡು ಇರ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? 4. ಬೀಜ ಒಟ್ಟು ತಿನ್ಬೇಡ, ತೆಗಿಯೋ. ಕಡಲೆಕಾಯಿ ತಿನ್ನು, ಬೀಜ ತಿನ್ನು. ಏನ್ ಹೆಸರು? ಜಾವಣ್ಣ. ಹಾ ಹಾ. ಏನ್ ಹೇಳ್ತೀಯ ರೇಟ್ ಅಂದ್ರೆ? 30,000ನಾ? ಏನು ಒಂದು ಜೊತೆ 30,000ನಾ? ಒಂದು 30,000. ಇನ್ನೂ ಅಲ್ಲಾಗಿಲ್ಲ. ಸ್ಕೂಲ್ಗೆ ಹೋಗ್ತೀಯಾ? ಹೋಗು. ಏನಕ್ಕೆ ಬಂದೆ ಸಂತೆಗೆ? ಮತ್ತೆ ಈಗ ಸಂತೆಗೆ ಏನಕ್ಕ ಬಂದೆ? ನೋಡ್ರಿ ಪಾಪ ಚಿಕ್ಕ ಹುಡುಗ, ಅವನ ಹೆಸರು ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಲ್ಲಿ. ಸಂತೆಗೆಲ್ಲ ಬರ್ಬೇಡ, ಮತ್ತೆ ಇದನ್ನೇ ಕಲ್ತ್ಕೊಂತೀಯ, ಸ್ಕೂಲ್ಗೆ ಹೋಗಲ್ಲ. ಇವತ್ತು ಏನೋ ಒಂದ್ 2 ಕಾಸೆ ಬೀಳ್ತೀಯ. ಮುಂದಿನ ದಿನಗಳಲ್ಲಿ ಇದಾಗ್ಬಿಡ್ತದೆ, ಆಯ್ತಾ? ಚೆನ್ನಾಗಿ ಓದು. ಶ್ರವಣ್, ಹಿಡ್ಕ ಓರಿಗಳು ಚೆನ್ನಾಗಿ. ಇರ್ಲಿ ಬಿಡ, ಬರ ಇನ್ನು ಮುಂದಕ್ಕೆ ಬಾ.
ಎಷ್ಟು ವಯಸ್ಸು ನಿಂದು? ಹಾ? ಎಷ್ಟು ವಯಸ್ಸು? 10 ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 4 4. ಚೆನ್ನಾಗಿ ಓದು. ಆಯ್ತಾ? ನಿಮ್ಮ ಅಪ್ಪನ ಹೆಸರೆಲ್ಲ ಏನ್ ಬೇಡ, ಚೆನ್ನಾಗಿ ಓದ್ ಸಾಕು. ಬರ್ಲಾ? ಬಾಯ್ ಬಾಯ್ ಮಾಡ. ನೀನು ಹಿಡ್ಕೊಂಡು ಹೊರಟತೀನಿ, ಬಂದ್ಬಿಡು. ನೋಡಿ ಹಿಂಗಿರ್ತದೆ ಪಾಪ ಚಿಕ್ಕ ಹುಡುಗ ರೀ. ಹಾ ಅಣ್ಣ ಏನ್ ಹೇಳ್ತೀಯ ರೇಟು? 45. ಏನ್ ಬೆಳಗ್ಗೆಯಿಂದ ವ್ಯಾಪಾರಕ್ಕೆ ಯಾರಾದ್ರು ಬಂದಿದ್ರಾ? ಏನಾದ್ರು ಕೊಟ್ರ ಇಲ್ವಾ? ಮಳೆ ಇಲ್ಲ, ಮಳೆ ಹೋಯ್ತು. ಏನ್ ಹೇಳ್ತೀಯ ರೇಟು? ಹಾ 45. ಏನ್ ಇವ್ ಯಾವ ಕರುಗಳಣ್ಣ ಇವ್ ಬೇರೆ ಜಾತಿ ಇರೋಂಗಿದಾವೆ? ಜಪಾನ್ ಬಾ. ಜಪಾನ್ ಅಂತೂ ಇಲ್ಲ ಬಿಡು. ಕರೆಕ್ಟ್ ಆಗಿ ಹೇಳ್ರಿ. ನಮ್ ಚಿಂತಾಮಣಿ. ವ್ಯಾಪಾರ ಎಷ್ಟು ಹೇಳ್ತೀರಾ? ಇನ್ನು ಹಾಲಲ್ಲಿ ಕರುಗಳು 40 ಹೇಳ್ತಾ ಇದಾರೆ ಅವರು. ನೋಡಿ ಹಿಂಗಿರುತ್ತೆ. ಒಂದು 5,000 ಹೆಚ್ಚು ಕಡಿಮೆ. ಏನೋ ನೀವೇನೋ ಹೊಟ್ಟೆಪಾಡು ಆಯ್ತಾ? ಹೆಂಗ್ ದಿನಾಲು ಇದೇ ಸಂತೆಗೆ ಬರ್ತೀರಾ ಹೆಂಗೆ? ಹಾ ನೋಡಿ ಹಿಂಗೆ ಕರುಗಳು ಹಿಡ್ಕೊಂಬಂದಾರೆ ಯಜಮಾನ್ರು. ಎಲ್ಲ ನಾಟಿ ಕರುಗಳೇ ಇವರು, ನಾಟಿ ಹಸುಗಳೇ. ಸೀಮೆ ಹಸುಗಳು ಇದಾವೆ, ತೋರಿಸ್ತೀನಿ. ಯಾಕಂದ್ರೆ ಸೀಮೆ ಹಸುಗಳಲ್ಲಿ అన్నా ఏం చేస్తాండవు? ఏమో వ్యాపారం చెప్తాండవు? ಅಣ್ಣ ಏನ್ ಹೇಳ್ತಾ ಇದೀರ ರೇಟು? 85 ಹೇಳ್ತೀನಿ. 85. ಏನ್ ಬರೀ ಹಾಲಲ್ಲಿ ಕರುಗಳ? ಇನ್ನು ಹಾಲು ಕರು ಇನ್ನೂ ಹಲ್ಲಾಕಿಲ್ಲ? ಏನ್ ಬೆಳಿಗ್ಗೆ ಯಾರಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಹೆಂಗೆ? ಬೆಳಿಗ್ಗೆ ಬಂದಿದೆ. ಏನು ಇವು ಹಳ್ಳಿಕಾರ ಹಸುಗಳು ತರ ಇದಾವೆ, ಹಳ್ಳಿಕಾರ ಓರಿಗಳು? ಏನ್ ಮನೆ ಹತ್ರ ಸಾಕ್ತೀರಾ ಏನು? ಏನ್ ಕೊಂಬೆಲ್ಲ ನೀಟಾಗಿ ರೆಡಿ ಮಾಡ್ತಿದ್ದೀರಾ? ಏನ್ ರೆಡಿ ಮಾಡಕ್ ಎಷ್ಟು ಕೊಡ್ತೀರಾ ಕಾಸು? 5,000. ಏನ್ ರೆಡಿ ಮಾಡೋದಕ್ಕೆ 5,000 ಕೊಡ್ಬೇಕಾ? ಏನ್ ಹೆಸರು ನಿಮ್ದು? ಕೃಷ್ಣಪ್ಪ. ಯಾವ ಊರಣ್ಣ? ಕಾಂಚಾಳ. ಏನ್ ಸದ್ಯಕ್ಕೆ ಬರ್ತಾನೆ ಇರ್ತೀರಾ? ಏನ್ ವಾರಕ್ಕೊಂದ್ಸರಿ ಬರ್ತೀರಾ? ಬರ್ಲೇಬೇಕು, ಕಟ್ಲೇಬೇಕು, ಮಾರ್ಲೇಬೇಕು. ಇಲ್ಲಾಂದ್ರೆ ಆಗೋದಿಲ್ಲ. ಇದ್ರಾಗೆ ಜೀವನ ನೋಡ್ರಿ. ಹಿಂಗೆ ಪಾಪ ಯಜಮಾನ್ರು ಸಂತೆಗೆ ಬಂದು ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾರಂತೆ. ಅದು ಅವ್ರಿಗೊಂದು ಕಯಾಸು ಅಲ್ವಾ? ಅವ್ರದ್ದೊಂದು ಜೀವನೋಪಾಯ. ತುಂಬಾ ಧನ್ಯವಾದಗಳು ಯಜಮಾನ್ರೆ, ತುಂಬಾ ಖುಷಿ ಆಯ್ತು.